ಧನ್ಯವಾದ. ಗದಗಿಂದ ಮತ್ತೊಬ್ರು ಸುರೇಶ್ ಅಂತ ಕರೆ ಮಾಡಿದ್ರೆ. ಸುರೇಶ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸುರೇಶ್. ಇದು ನಂದು ಪ್ರಾಬ್ಲಮ್ ಏನಂದ್ರೆ ಸರ್, ಹಾ ಇದು ಸರ್ ಸ್ಪರ್ಮ್ ಸರ್, ಲ್ಯಾಟ್ರಿನ್ ಮಾಡೋ ಮುಂದೆ ಸ್ಪರ್ಮು ಹೋಗುತ್ತೆ ಸರ್. ಅದಕ್ಕೆ ಮದುವೆ ಆಗಿದೆಯಾ ನಿಮಗೆ? ಆಗಿದೆ ಸರ್. ಈಗ ಸಂಭೋಗ ಕ್ರಿಯೆ ಪ್ರತಿದಿನ ಮಾಡ್ತಾ ಇದ್ದೀರಾ? ಪ್ರತಿದಿನ ಸಂಭೋಗ ಮಾಡಿದಂಗೆ ಏನೂ ಆಗಲ್ಲ ಸರ್. ಅದು 2-3 ಸ್ಟಾಕ್ ಆಯ್ತು ಅಂದ್ರೆ ಒಂದು ವಾರ 4-5 ದಿವಸ ಸ್ಟಾಕ್ ಆಯ್ತು ಅಂದ್ರೆ ಅದು ಆಗುತ್ತೆ ಸರ್. ಉತ್ತರನು ನೀವೇ ಕೊಟ್ಬಿಟ್ರಿ, ಪ್ರಶ್ನೆನೂ ನೀವೇ ಕೊಟ್ಬಿಟ್ರಿ. ಅದು ಬೀಜಗಳೊಳಗಡೆ ವೀರ್ಯ ಕಲೆಕ್ಟ್ ಆದಮೇಲೆ ಅದು ಈಚೆ ಬರಲೇಬೇಕು. 2-3 ರೀತಿಯಲ್ಲಿ ಈಚೆ ಬರ್ತದೆ. ಒಂದು, ಸಂಭೋಗ ಕ್ರಿಯೆನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ವೀರ್ಯ ಸ್ಕಲಿಸಿ ವೀರ್ಯ ಖಾಲಿ ಆಗ್ತಾ ಇರ್ತದೆ. ಇಲ್ಲ ಹಸ್ತಮೈಥುನ ಮಾಡ್ಕೊಳ್ತಾ ಇದ್ರೆ ಆಗ ವೀರ್ಯ ಖಾಲಿ ಆಗ್ತಾ ಇರ್ತದೆ. ಇವೆರಡೂ ಮಾಡದೇ ಇದ್ರೆ ವೀರ್ಯ ತುಂಬಿದ್ದು ಈ ಮಲ ಮಾಡಬೇಕಾದ್ರೆ ಅಥವಾ ಮೂತ್ರ ಮಾಡಬೇಕಾದ್ರೆ ಆ ಸಮಯದಲ್ಲಿ ವೀರ್ಯ ಈಚೆ ಬರೋದು ಅತ್ಯಂತ ಸ್ವಾಭಾವಿಕ ಕ್ರಿಯೆ ಮತ್ತು ಸಹಜ ಕ್ರಿಯೆ. ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಬೇಡಿ. ಕಲೆಕ್ಟ್ ಆಗಿದ್ದು ವೀರ್ಯ ಬರ್ತದೆ, ಎಲ್ರಿಗೂ ಬರ್ತದೆ. ಅದರಿಂದ ನೀವು ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೇನು ಹೋಗ್ಬೇಡಿ. ಸುರೇಶ್ ಅವರ ಕರೆ ಧನ್ಯವಾದ. ಅದು ಸಾಮಾನ್ಯ ಕ್ರಿಯೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಯೋಚನೆ ಬೇಡ. ಕರೆ ಧನ್ಯವಾದ.